ರಾಜ್ಯದಲ್ಲಿ ಜಾರಿಗೆ ತಂದಿದ್ದೀರಿ ಸರ್. ಇದು ಬೇರೆ ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಕ್ ಯೋಚನೆ ಮಾಡ್ತಾ ಇದೆ. ಅಲ್ಲ, ಆಮೇಲೆ ಇನ್ನೊಂದ್ ಕಡೆ ಬಿಜೆಪಿ ವಿರೋಧ ಮಾಡ್ತಿದೆ ಸರ್. ಅಂದ್ರೆ ಕಾಂಗ್ರೆಸ್ಗೆ ಇವಿಎಂ ಅಂದ್ರೆ ಯಾಕೆ ಭಯ? ನಿಮಗೇನು ಅನ್ನಿಸ್ತದೆ? ಅಲ್ಲ, 15 years ಇಂದ ಇದು ಆಯ್ತು. 50 years ಇಂದ ನಡೆದಂತದ್ದು ಸರಿ ಇತ್ತು, ಮತ್ತೆ 15 years ಅಂತ ಅದು ಸರಿ ಇದೆ ಅಂತ ನೀವು ಹೇಳೋದಂದ್ರೆ, ಇವಿಎಂ ಮಾಡಿದ್ದಾರು ದೇವೇಗೌಡ ಮಾಡಿ. ಆಮೇಲೆ ಯಾವುದು ಕೂಡ ಒಂದು ಇಂಥ ಬ್ಯಾಲೆಟ್ ಪೇಪರ್ದು, ಪಂಚಾಯತ್ ರಾಜ್ದು, ಲೋಕಲ್ ಬಾಡೀಸ್ದು ನಾವು ಅನೇಕ ಸಾರಿ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀವಿ. ಅದರ ಆಗು ಹೋಗುಗಳನ್ನ ತಿಳ್ಕೊಂಡು ಬದಲಾವಣೆ ಕೆಲವು ತರೋದಿದೆ. ಆ ಬದಲಾವಣೆ ಅವರು ತಂದಿದ್ದಾರೆ. ಮತ್ತು ಬ್ಯಾಲೆಟ್ ಪೇಪರ್ಗೆ ನಾವು ಇವತ್ತೇ ಕೇಳ್ತಾ ಇಲ್ಲ, ಸುಮಾರು 10-15 ವರ್ಷದಿಂದ ಬ್ಯಾಲೆಟ್ ಪೇಪರ್ ತರಬೇಕು, ಈ ಇವಿಎಂದಾಗ ಮೋಸ ಆಗ್ತದೆ ಅಂತ ಹೇಳಿ ಅದರದ್ದು ನಾವು ಚಳವಳಿ ಮಾಡಿದೆವು. ನಾವು ಚಳವಳಿ ಮಾಡಾಗ ನಾವು ಸರಿ ಇರೋದಿಲ್ಲ. ಇವ್ರು ಯಾರ ಹೇಳೋರು ಇವಿಎಂ ಇರಬೇಕು ಅಂತನವರು ಅವ್ರು ಈಗ ಹೇಳ್ತಾರೆ ಇದು ಸರಿ ಇದೆ, ನೀವು ಯಾಕೆ ವಿರುದ್ಧ ಮಾಡ್ತೀರಿ, ಹಂಗಾಗಿ. ಸೊ ಅದಕ್ಕಾಗಿ ಬ್ಯಾಲೆಟ್ ಪೇಪರ್ ತಂದ ಮೇಲೆ ಅದು ಎಕ್ಸ್ಪೆರಿಮೆಂಟ್ ಈಗ ರಾಜ್ಯದಲ್ಲಿ ಇದನ್ನ ಪಂಚಾಯತ್ ಲೆವೆಲ್ನಲ್ಲಿ ಮತ್ತು ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ನಲ್ಲಿ, ಮುನ್ಸಿಪಾಲ್ಟಿಯಲ್ಲಿ ಇದ್ರದ್ದು ಮಾಡ್ತಾ ಇದ್ದಾರೆ. ಇದು ಗುಡ್ ಸ್ಟೆಪ್, ಒಳ್ಳೆಯದಾಗ್ತದೆ ಜನರಿಗೆ. ಇದು ನಾವು ಹಿಂದಿಂದ ನೋಡಿದ್ದೇವೆ, ಅದರ ಬೇಸಿಸ್ ಮೇಲೆ ಇಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಕೆಲಸ.